ಓಂ ಗುರುಭ್ಯೋ ನಮಃ. ಹರಿ ಓಂ. ವಿಶಾಲ ವಾಸ್ತು ಯೂಟ್ಯೂಬ್ ವೀಕ್ಷಕ ಬಾಂಧವರಿಗೆ ಪ್ರೇಮ್ ಕುಮಾರ್ ಮಾಡುವ ನಮಸ್ಕಾರಗಳು. ಈಗ ಒಂದು ಸ್ಪೆಷಲ್ ಆದಂಥ ವಿಡಿಯೋ ಒಂದನ್ನು ತಗೊಂಡು ಬಂದಿದ್ದೇನೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಈ ಮನೆಯಲ್ಲಿ ಗಂಡಾಂತರಗಳು ಯಾರಿಗೆ ಬರುತ್ತೆ, ಅದು ಯಾವ ರೀತಿ ಬರುತ್ತೆ ಅನ್ನುವಂಥ ಒಂದು ವಿಚಾರ. ಅದು ಹೇಗೆ ಅಂತಂದರೆ, ನಾವು ಇಟ್ ಅಂತ ನೋಡಿದ್ದೀವಿ. ಇಟ್ ಅಂತಂದರೆ ಯಾವ ರೀತಿ, ಕುತ್ತು ಅಂತ ನಾವು ಕನ್ನಡದಲ್ಲೇ ಹೇಳ್ತೀವಿ. ಸೊ ಈ ವಿಧಿಶೂಲ ಅಂತ ತೆಲುಗಲ್ಲಿ ಹೇಳ್ತೀವಿ. ಅದು ಯಾವ ರೀತಿ ಅಂತಂದರೆ, ಮನೆಯಲ್ಲಿ ನಾವು ಈ ಒಂದು ಅಕ್ಷರಗಳನ್ನ ಹೆಸರಲ್ಲಿ ಇಟ್ಕೊಂಡಿರ್ತೀವಿ. ನಾವು ಯಾವುದೇ ಒಂದು ಹೆಸರು ಇಟ್ಕೊಂಡಾಗ ನೋಡಿ, ಪ ಪ ಬ ಮ ಅಂತಂದರೆ ವಾಯು ಮೂಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದು ಮೂಲ ಸ್ಥಾನ ಅವ್ರಿಗೆ ಪ ಪ ಬ ಬ ಮ. ಸೊ ಅಗ್ನಿ ಮೂಲಕ್ಕೆ ಸಂಬಂಧಪಟ್ಟಿರೋ ಯಾರ ಹೆಸರು ಅಂತಂದರೆ ಕ ಕ ಗ ಗ. ಈ ಒಂದು ಹೆಸರು ಇಟ್ಕೊಂಡಿರೋರ ಹೆಸರು ಅಗ್ನಿ ಮೂಲಕ್ಕೆ ಸಂಬಂಧಪಟ್ಟಿರೋರು. ಅಕಸ್ಮಾತ್ ಏನಾದರೂ ಗಂಡು ವಾಯುಮೂಲ ಹೆಸರಲ್ಲಿ ಇಟ್ಟುಕೊಂಡಿರೋ ಯಾರಂದ್ರೆ ಪ ಅಂತಂದ್ರೆ ಯಾರು ಪ ಅಂತಂದ್ರೆ ಯಾವ್ದಾದ್ರು ಗಂಡ ಹೆಸರು, ಅಥವಾ ಬ ಅಂತ ಯಾವ್ದಾರ ಹೆಸರು ಗಂಡ ಹೆಸರು ಹಾಕ್ಬೋದು. ಯಾರಾದ್ರೂ ಒಂದು ಗಂಡ ಹೆಸರು ಇಟ್ಕೊಂಡಿದ್ದಾಗ ಕ ಅಂತ ಕ ಅಥವಾ ಗ ಅಥವಾ ಯಾರಾದ್ರೂ ಈ ಒಂದು ಹೆಸರು ಇಟ್ಕೊಂಡಿರುವಂತ ಹೆಣ್ಣು ಅಂದ್ರೆ, ಅಥವಾ ಹೆಂಡತಿ ಅಂತ ಇಟ್ಕೊಳ್ಳೋಣ. ಹೆಂಡತಿ, ಈ ಹೆಂಡತಿ ಈ ಅಕ್ಷರಗಳಲ್ಲಿ ಏನಾರ ಇಟ್ಕೊಂಡಿದ್ದಾಗ, ಗಂಡು ಏನಾದ್ರು ಈ ಅಕ್ಷರಗಳೇನಾದ್ರು ಹೆಸರುಗಳು ಇಟ್ಕೊಂಡಿದ್ದಾಗ ಇವರು 5ನೇ ವಾಯುಮೂಲೆ ಬಂದು ಅಗ್ನಿಮೂಲೆಗೆ ಪ್ರೇತಸ್ಥಾನ ಅಂತ ಇದಕ್ಕೆ ನಾವು ಕರಿತೀವಿ. ಆಗ ಇವರಿಗೆ ಇಬ್ಬರಲ್ಲಿ ಯಾರಿಗೆ ತೊಂದರೆ ಗಂಡಾಂತರಗಳು, ಆ ಮನೆಯಲ್ಲಿ ಯಾರಿಗೆ ತೊಂದರೆ ಗಂಡಾಂತರಗಳು ಯಾಕೆ ಬರುತ್ತೆ ಅಂತಂದ್ರೆ, ಆ ಮನೆಯ ಕುತ್ತು ಎಲ್ಲಿದೆ ಅಂತ ನಾವು ಚೆಕ್ ಮಾಡ್ಬೇಕು ಫಸ್ಟ್. ಆ ಮನೆಗೆ ಏನಾದ್ರು ಕುತ್ತಿದೆಯಾ, ಇದ್ರೆ ಯಾವ ಮೂಲೆಯಲ್ಲಿದೆ. ಅಕಸ್ಮಾತ್ ಆದವರು ಪೂರ್ವ ಅಗ್ನಿ ಮೂಲೆಯಲ್ಲಿ ಅಥವಾ ದಕ್ಷಿಣ ಅಗ್ನಿ ಮೂಲೆಯಲ್ಲಿ ಏನಾದ್ರು ಇದ್ದರೆ ಹೆಂಡತಿಗೆ ಗಂಡಾಂತರಗಳು ಜಾಸ್ತಿ ಬರ್ತಾ ಇರ್ತವೆ. ಆ ಸಂಬಂಧಪಟ್ಟ ಮೂಲ ಸ್ಥಾನಕ್ಕೆ ಮೊದಲನೇ ಏಟು ಅಂತ ಹೇಳ್ತೀವಿ. ಮೂಲ ಸ್ಥಾನಕ್ಕೆ ಮೊದಲನೇ ಏಟಾಗುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ನಾವು ಈ ಒಂದು ಒಳ್ಳೆದೇ ಇರ್ಬೋದು, ದಕ್ಷಿಣ ಆಗ್ನೇಯ ಕುತ್ತಿ ಒಳ್ಳೆದೇ ಇರ್ಬೋದು, ಆದರೂ ಸಹ ಮೂಲ ಸ್ಥಾನಕ್ಕೆ ಖಂಡಿತ ಅದು ಒಂದು ಎಫೆಕ್ಟ್ ಹೊಡಿತದೆ. ಅದು ಈ ಅಕ್ಷರಗಳ ಹೆಸರಿಟ್ಟುಕೊಂಡಾಗ ಮಾತ್ರ. ಹಾಗಾಗಿ ಅದರಲ್ಲಿ ಯಾವ ರೀತಿ ಅಂತಂದ್ರೆ, ಈ ಹೆಸರಲ್ಲಿ ಇರಬೇಕು ಗಂಡ, ಈ ಹೆಸರಲ್ಲೇ ಅಕ್ಷರಗಳು ಹೆಂಡತಿ ಇಟ್ಕೊಂಡಿರಬೇಕು, ಈ ಕುತ್ತಿರಬೇಕು. ಆಗ ಮಾತ್ರನೇ ಈ ಹೆಂಡತಿಗೆ ಗಂಡಾಂತರ, ಬೇಗ ಪ್ರೇತರಾಗ್ತಾರೆ ಅಂತ. ಪ್ರೇತ ಸ್ಥಾನ ಅಂತಂದ್ರೆ, ಪ್ರೇತ ಅಂತಂದ್ರೆ ಗಂಡುಗೆ ಆಯಸ್ಸು ಇರ್ತದೆ, ಆದ್ರೆ ಹೆಂಡತಿಗೆ ಆಯಸ್ಸು ಇರೋದಿಲ್ಲ ಅಂತ ಇದರಲ್ಲಿ ಹೇಳ್ತದೆ. ಆಕ್ಸಿಡೆಂಟ್ ಆದ್ರೆ ಉಳಿಯಲ್ಲ, ಕಾಯಿಲೆ ಬಂದ್ರೆ ವಾಸಿ ಆಗಲ್ಲ ಅಂತ ಅರ್ಥ. ಅದೇ ನಾವು ಈ ಕುತ್ತು ಬಿಟ್ಟೋಗೋಣ, ಅಂದ್ರೆ ಇವೆರಡು ಬಿಡೋಣ. ವಾಯು ಮೂಲೆಗೆ ಬಂದಾಗ ಉತ್ತರ ವಾಯುವ್ಯ ಕೆಟ್ಟದ್ದು ಅಂತ ಹೇಳ್ತೀವಿ, ಪಶ್ಚಿಮ ವಾಯುವ್ಯ ಒಳ್ಳೇದು ಅಂತ ನಾವು ಹೇಳ್ತೀವಿ. ಅದೇ ನಾವು ಇದೇ ಅಕ್ಷರಗಳಲ್ಲಿ ಪಾಪ ಬಾಬಮ್ಮ ಕಾಕ ಗಾಗ, ಈ ಒಂದು ಹೆಂಡತಿ ಮತ್ತೆ ಗಂಡ ಈ ರೀತಿ ಇದ್ದಾಗ ಹೆಂಡತಿಗೆ ಇದು ಪ್ರೇತ ಸ್ಥಾನ, ಇದು ವಾಯುಮೂಲೆ. ಹಾಗಾಗಿ ಗಂಡ ಈ ರೀತಿ ಏನಾದ್ರು ಹೆಸರುಗಳು ಏನಾದ್ರು ಇಟ್ಟುಕೊಂಡಾಗ ಮಾತ್ರನೇ, ಈ ಒಳ್ಳೇದೇ ಇರ್ಬೋದು, ಇದು ಕೆಟ್ಟದ್ದೇ ಇರ್ಬೋದು, ಈ ಕುತ್ತು ಏನಾದ್ರು ಇದೆಯಾ ನೋಡ್ಬೇಕು. ವಾಯುಮೂಲೆಗೆ 2 ಕುತ್ತು ಇದ್ರು ಪರವಾಗಿಲ್ಲ, 1 ಕುತ್ತು ಇದ್ರು, ಎರಡರಲ್ಲಿ ಯಾವ್ದಾದ್ರು ಒಂದಿದ್ರು ಈ ವ್ಯಕ್ತಿ ಬೇಗ ತೊಂದರೆಗೆ ಈಡಾಗ್ತಾರೆ. ಆರೋಗ್ಯ ಹೇಳಿದ್ವಲ್ಲ, ಕಾಯಿಲೆ ಬಂದ್ರೆ ವಾಸಿ ಆಗಲ್ಲ, ಆಕ್ಸಿಡೆಂಟ್ ಆದ್ರೆ ಉಳಿಯಲ್ಲ ಅಂತ ನಾವು ಹೇಳೋಲ್ಲ. ಈ ರೀತಿ ತೊಂದರೆ ಆಗ್ತಾರೆ. ಹೆಂಡತಿಗಿಂತಲೂ ಗಂಡನೇ ಬೇಗ ಇದು ಸಾವನ್ನ ಅಪ್ತಾನೆ ಅಂತ ಹೇಳ್ಬೋದು. ಇವ್ರ ಕಡೆಯಿಂದನೇ ತೊಂದರೆಗಳು ಅಂತಾನು ಕೂಡ ಹೆಂಡತಿ ಅನುಭವಿಸ್ತಾಳೆ ಅನ್ನೋದು ಕೂಡ ಹೇಳ್ಬೋದು. ಆದರೆ ಒಂದೇ ಒಂದು ನ್ಯೂಸ್ ಏನ್ ಹೇಳ್ತಾ ಅಂದ್ರೆ, ಈ ಅಕ್ಷರಗಳು ಈ ರೀತಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿರ್ತಾರೆ ಅವರಿಬ್ರು, ಅಂದ್ರೆ ತುಂಬಾ ಅನ್ಯೋನ್ಯವಾಗಿರ್ತಾರೆ ಅನ್ನೋದು ಕೂಡ ಹೇಳ್ಬೋದು. ಇರೋಷ್ಟು ದಿನ ಅನ್ಯೋನ್ಯವಾಗಿರ್ತಾರೆ, ಆದ್ರೆ ಬೇಗ ನೋವನ್ನ ಕೊಡ್ತಾರೆ. ಯಾರಾದ್ರೂ ಒಬ್ರಿಗೆ ನೋವನ್ನ ಕೊಟ್ಟು ಹೋಗ್ಬಿಡ್ತಾರೆ ಅನ್ನೋದು ಕೂಡ ಇದರಲ್ಲಿ ನಾವು ಹೇಳ್ಬೋದು. ಅದಕ್ಕೆ ಇಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕುತ್ತಿರುವಂತ ಮನೆ ತಗೋಬಾರ್ದು ಅಥವಾ ಕಟ್ಟಬಾರ್ದು ಅಂತ ಸೈಟ್ಗಳು ತಗೊಂಡು ಅಲ್ಲಿ ಮನೆಗಳು ಕಟ್ಟಿದಾಗ ಇದು ಅವ್ರಿಗೆ ಖಂಡಿತ ಎಫೆಕ್ಟ್ ಹೊಡಿದೆ, ಅದು ಗ್ಯಾರಂಟಿ. ಬೇಕಂದ್ರೆ ಇಂಥವ್ರು ಯಾರೋ ನೀವು ಪಕ್ಕದ ಮನೆಯವ್ರು ಯಾರಾದ್ರು ಇದ್ದಾಗ ಆಗ್ಬೋದು, ಪಕ್ಕದ ಎಲ್ಲಾರು ನೋಡಿರ್ಬೋದು, ಇಂಥದ್ದು ಯಾರು ಇದ್ದಾಗ ಇದು ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ರಿ. ಅಂಥದ್ದು ಎಫೆಕ್ಟ್ ಮುಂದೆ ಸಮಯದಲ್ಲಿ ಬಂದೇ ಬರುತ್ತೆ ಅಂತ ಖಂಡಿತ ಹೇಳ್ಬೋದು. ಯಾವಾಗ ಬರುತ್ತೆ ಅಂತಂದ್ರೆ, ಈ ಶುಕ್ರಕ್ಕೆ ಸಂಬಂಧಪಟ್ಟಿರೋದು, ಇದು ಕೇತುಕ್ಕೆ ಸಂಬಂಧಪಟ್ಟಿರೋದು ಅಥವಾ ಚಂದ್ರಕ್ಕೆ ಸಂಬಂಧಪಟ್ಟಿರೋದು, ಈ ಒಂದು ದಶ ಅಥವಾ ಭುಕ್ತಿಗಳಲ್ಲಿ ಬರುತ್ತೆ ಅಂತ, ರಾಹುಕೇತುಗಳ ಭುಕ್ತಿಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತದೆ. ಸೊ ಅದಕ್ಕಾಗಿ ಆ ಸಮಯದಲ್ಲಿ
ಸ್ವಲ್ಪ ಆದಷ್ಟು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ಕೇತು ಮೂಲೆ ಬಂದು ದೂರ ಅಂತ ಹೇಳ್ತೀವಿ, ದೂರದಲ್ಲಿ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಬಹುದು ಅಂತ ಹೇಳ್ತೀವಿ. ಸೊ ಈ ವ್ಯಕ್ತಿಗಳು ಅಗ್ನಿ ಮತ್ತೆ ಜಲ ಏನ್ ಹೇಳುತ್ತಂದ್ರೆ, ಈ ಚಂದ್ರ ಬಂದು ಜಲಕ್ಕೆ ಸಂಬಂಧಪಟ್ಟಿರೋದು, ಮನಸ್ಸಿಗೆ ಸಂಬಂಧಪಟ್ಟಿರೋದು. ಅಗ್ನಿ ಅಂತಂದ್ರೆ ಅಗ್ನಿ ತತ್ವ ಅಂತ ಏನಂತಂದ್ರೆ, ಏನಾದ್ರು ಆ ಎಮ್ಮ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಏನಾದ್ರು ಬೆಂಕಿ ಹಾಕೊಂಡ್ಬಿಡೋದು, ಬಟ್ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿರೋದು ಏನಾದ್ರು ತೊಂದರೆಗಳಾಗಿ ಕಾಯಿಲೆ ಬಿದ್ದು ನರಳಾಡೋದು, ಇಂಥದ್ದಕ್ಕೆ ನಿಯಮ ಅನುಭವಿಸ್ತದೆ. ಈ ರೀತಿ ಸೊ ಆಗುತ್ತೆ ಅಂತ, ಈ ರೀತಿ ಕಾಯಿಲೆಗಳು ಬರೋದು, ಆಕ್ಸಿಡೆಂಟ್ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾವು ಇದರಲ್ಲಿ ಹೇಳ್ಬಹುದು. ಸೊ ಈ ರೀತಿ ಗಂಡಾಂತರಗಳ ವಿಚಾರವಾಗಿ ಕುತ್ತು ಮತ್ತು ಹೆಸರುಗಳಿಂದ ನಾವು ಕಂಡುಹಿಡ್ಕೊಬಹುದು ವಾಸ್ತು. ಸೊ ಈ ರೀತಿ ಹಾಗಾಗಿ ಈ ಒಂದು ವಿಷಯ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ರಿಸ್ಕ್ ತಗೊಂಡು ಒಂದು ವಿಡಿಯೋ ಮಾಡಿದ್ದೇವೆ. ಈ ಮುಂದಿನ ವಿಡಿಯೋದಲ್ಲೂ ಕೂಡ ಬೇರೆ ಒಂದು ವಿಡಿಯೋ ತಗೊಂಡು ಬರ್ತೇನೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಇದೇ ರೀತಿನೇ ಅವರು ಕೂಡ ಚೆಕ್ ಮಾಡಿಕೊಂಡು ಎಚ್ಚರಿಕೆ ವಹಿಸ್ಕೊಳ್ಳಿ. ನಿಮ್ಮ ಕಡೆಯಿಂದ ಕೂಡ ಅವ್ರಿಗೂ ಕೂಡ ಒಂದು ರೀತಿ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಯಾರಿಗಾದ್ರೂ ಕಮೆಂಟ್ಸ್ ಮಾಡೋ ಒಂದು ಉದ್ದೇಶ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಕ್ಕೆ ನಾನು ರೆಡಿ ಆಗಿದ್ದೀನಿ. ನೋಡಿ, ನನ್ನ ನಂಬರ್ ಇಲ್ಲೇ ಇದೆ, ಫೋಕಸ್ ಮಾಡ್ತೀನಿ. ಆ ಒಂದು ನಂಬರ್ಗೆ ನಮ್ಗೆ ಕಮೆಂಟ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಉತ್ತರ ಕೊಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಧನ್ಯವಾದಗಳು.